ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿ ಮುಖರಾಶೇಷ ದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನಜ ಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಬಲಂ ಬ್ರಹ್ಮ ವೇದಾಂತ ವೇದ್ಯಂ ಯಾಂಚಾಮಂದರಲೋಲಿತಾದ್ಯತ ಉದೈದ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರುಃ ಸದ್ಬ್ರಹ್ಮ ಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತಃ ಶುಕೇಂದುಃ ಸದಾ ಸೋಯಂ ವ್ಯಾಸ ಸುಧಾನಿಧಿರ್ಭವತು ಮೇ ಭೂತೈಃ ಸತಾಂ ಭೂತಿದಃ ಸ್ವಾಂತಧ್ವಾಂತ ನಿಕೃಂತನೆ ಜಿತ ಮಹಾವೈಕರ್ತನ ಶೂರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತ ಸಿಂಧುರಾಜನಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾನ್ ಶ್ರೀಮದ್ವಸಂಸೇವನಲಬ್ಧ ಶುದ್ಧ ವಿದ್ಯಾಸುಧಾಂಬೋರುದಯೋ ಮಲಾಯೆ ಕೃಪಾಲವ ಪಂಕಜನಾಭ ತೀರ್ಥಾಃ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಭದ್ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿನಾದರಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜಮಹಂ ನಮಾಮಿ ಅಥ ತತ್ಕೃಪಯಾ ಬ್ರಹ್ಮಸೂತ್ರ ಭಾಷ್ಯಂ ಯಥಾಮತಿ ವ್ಯಾಕುರ್ವೇ ಶ್ರೀಮದಾನಂದ ತೀರ್ಥಾರ್ಯ ಮುಖ ನಿಶ್ರುತಂ ಗಂಗಾ ಸಂಗೇನ ನೈರ್ಮಲ್ಯಂ ರತ್ಯಾದ್ಭಿರ್ಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾ ಪಟಲ ಪಿಹಿತ ನಯನೈ ಅನ್ಯೈ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾವದ್ ವ್ಯಾಚಿಖ್ಯಾಸು ಭಗವಾನಾಚಾರ್ಯವರ್ಯ ಪಾರೀಪ್ಸಿತ ಭಾಷ್ಯಸ್ಯ ಕೈವಲ್ಯಾದ್ಯಖಿಲ ಫಲ ಸಾಧನತಾದಿ ಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತೆ ಗ್ರಂಥಾರಂಭಂಚ ಪ್ರತಿಜಾನೀತೆ ನಾರಾಯಣಮಿತಿ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುಣೋಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾವತ್ಯ ಧೀಮಂದರಮಹೀಭೃತ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜೈಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನೀಂ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಹೇ ಮದ್ಭುಕ್ತಿರ್ದ್ವಿನದಿ ಜಜಾರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ನಾನ ಮಹೋವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಜಯ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्मयेषु ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದೌ ವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢಃ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಶಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥ ಚಂದ್ರಿಕಾ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕೀಂ ಸದಾ
ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣ ದೋಷ ಚಿಂತನ ವಿದೋ ನೂನಂ ಮನಾಕ್ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಸತ್ಯಾಭಿಜ್ಞ ಕರಾಬ್ಜೋತ್ಥಂ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾ ವಿಷ್ಣು ಹೃದಯಾಃ ತಾನ್ ನಮಸ್ಸೆ ಗುರುನ್ ಮಮ ಆಪಾದ ಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಏಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಂ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ಮೂಲರಾಮ ಪದಾಸಕ್ತಂ ಸ್ವರ್ಣಮಂಟಪಕಾರಿಣಂ ಗುರುಸ್ಮರಣಕರ್ತಾರಂ ವಂದೇ ಸತ್ಯಾತ್ಮಯೋಗಿನಂ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿನ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕೆಯಲ್ಲಿ 3ನೇ ಅಧ್ಯಾಯ ಸಾಧನಾಧ್ಯಾಯ, ಅಲ್ಲಿ 4ನೇ ಪಾದ ಜ್ಞಾನಪಾದ, ಜ್ಞಾನಪಾದದಲ್ಲಿ 2ನೇ ಅಧಿಕರಣ ಅಸಾರ್ವತ್ರಿಕಾಧಿಕರಣ ಅಂತ ಕರೀತಾ ಇದ್ದಾರೆ. ಅಸಾರ್ವತ್ರಿಕಾಧಿಕರಣ ಅಂತ ಏನ್ ಅರ್ಥಪ್ಪ ಅಸಾರ್ವತ್ರಿಕಾಧಿಕರಣಕ್ಕೆ ಅಂದ್ರೆ, ಮೋಕ್ಷ ಸಾಧನೀಭೂತವಾದದ್ದು ಅಪರೋಕ್ಷ ಜ್ಞಾನ ಅಂದ್ರೆ ಭಗವಂತನ ಸಾಕ್ಷಾತ್ಕಾರ. ಈ ಅಪರೋಕ್ಷ ಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳು ಅಥವಾ ಕೆಲವರು ಮಾತ್ರ ಅಧಿಕಾರಿಗಳು? ಭಗವಂತನ ಅಪರೋಕ್ಷ ಜ್ಞಾನ ಹೊಂದುವ ಅಧಿಕಾರಿಗಳು ಯಾರು? ಕೆಲವರಿಗೆ ಮಾತ್ರ ಭಗವಂತನ ಅಪರೋಕ್ಷ ಜ್ಞಾನದ ಅಧಿಕಾರ ಎಂಬ ವಿಚಾರವನ್ನ ಈ ಅಸಾರ್ವತ್ರಿಕಾಧಿಕರಣದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತತ್ವಪ್ರಕಾಶಿಕ ನೋಡಿ, ಅತ್ರ ಭಗವತ್ ಪ್ರಾಪ್ತಿ ಸಾಧನ ಜ್ಞಾನೇ ಸರ್ವೇಷಾಂ ಅಧಿಕಾರ ಅಭಾವ ಮಹಿಮ್ನಃ ವರ್ಣನಾಥ ಅಸ್ತಿ ಶಾಸ್ತ್ರಾದಿ ಸಂಗತಿ. ನೋಡಿ, ಭಗವಂತನ ಪ್ರಾಪ್ತಿಗೆ ಸಾಧನವಾದದ್ದು ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನದ ವಿಚಾರದಲ್ಲಿ ಎಲ್ಲರಿಗೂ ಅಧಿಕಾರ ಇಲ್ಲ ಎಂಬುದೇ ಒಂದು ಮಹಿಮೆ. ಭಗವಂತನ ಅಪರೋಕ್ಷ ಜ್ಞಾನ ಎಲ್ಲರೂ ಹೊಂದಲಿಕ್ಕೆ ಸಾಧ್ಯವಿಲ್ಲ ಎಂಬ ವಿಚಾರವನ್ನೇ ಈ ಅಧಿಕರಣದಲ್ಲಿ ಸಮರ್ಥನೆ ಮಾಡೋದ್ರಿಂದ ಶಾಸ್ತ್ರಾದಿ ಸಂಗತಿಗಳು ಉಂಟು. ಬ್ರಹ್ಮನ ಬಗ್ಗೆ ಹೇಳಿದ್ರೆ ಶಾಸ್ತ್ರ ಸಂಗತಿ ಬರ್ತದೆ. ಪರಬ್ರಹ್ಮನ ಪ್ರಾಪ್ತಿಗೆ ಸಾಧನವಾದದ್ದು ಭಗವಂತನ ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳಲ್ಲ, ವಿಶೇಷ ಕೆಲವು ವ್ಯಕ್ತಿಗಳು ಮಾತ್ರ. ಅಂದ್ರೆ ಪರಬ್ರಹ್ಮನ ಅಪರೋಕ್ಷ ಜ್ಞಾನದ ವಿಚಾರದಲ್ಲೇ ಚಿಂತನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಶಾಸ್ತ್ರ ಸಂಗತಿ ಇದೆ. ಸಾಧನಾಧ್ಯಾಯ ಬ್ರಹ್ಮ ಪ್ರಾಪ್ತಿಗೆ ಮೋಕ್ಷಕ್ಕೆ ಸಾಧನವಾದದ್ದು ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿಗಳು ಯಾರು ಏನು ಅದರ ವಿಚಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ಸಾಧನೆಯೇ ವಿಚಾರ. ಮೋಕ್ಷ ಸಾಧನೆ ಇದು ಜ್ಞಾನ. ಜ್ಞಾನವೆಂಬ ಮೋಕ್ಷ ಸಾಧನೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಸಾಧನಾಧ್ಯಾಯದ ಸಂಗತಿ ಇದೆ. ಪಾದ ಸಂಗತಿ ಜ್ಞಾನಪಾದ. ಈ ಜ್ಞಾನಕ್ಕೆ ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿಗಳು ಯಾರು ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಪಾದದ ಸಂಗತಿಯೂ ಉಂಟು. ಭಾವಬೋಧಕಾರರು ರಘೋತ್ತಮ ಸ್ವಾಮಿಗಳು ಸುಬೋಧಿನಿ ಎಂಬ ವ್ಯಾಖ್ಯಾನದಲ್ಲಿ ನೋಡಿ, ಹಿಂದಿನ ಸೂತ್ರಕ್ಕೂ ಈ ಸೂತ್ರಕ್ಕೂ ಅನಂತರ್ಯ ಸಂಗತಿ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಸೂತ್ರದಲ್ಲಿ ನಾವು ಚಿಂತನೆ ಮಾಡುವಾಗ ಹೇಳಿದರು ಏನು ಅಂತ, ಓಂ ಅಧಿಕೋಪದೇಶಾತ್ತು ಬಾದರಾಯಣ ಶೈವಂ ತದ್ದರ್ಶನಾತ್ ಓಂ ಅಂತ ಬಂತು. ಅಂದರೆ ಕರ್ಮದಿಂದ ಜ್ಞಾನದಲ್ಲಿ ಒಂದು ವಿಶೇಷತೆಯನ್ನು ಹೇಳಿದ್ದಾರೆ. ಅಂದ್ರೆ ಜ್ಞಾನದಲ್ಲಿ ಒಂದು ವಿಶೇಷ ಉಂಟಾಗುತ್ತದೆ ಕರ್ಮದಿಂದ. ಆ ರೀತಿ ಕರ್ಮದಂತೆ ಜ್ಞಾನದಲ್ಲಿ ಎಲ್ಲರಿಗೂ
ಅಧಿಕಾರ ಅಂತ ಒಪ್ಪಿಬಿಟ್ರೆ ಆ ವಿಶೇಷ ಅಂಬೋದೇ ಕೂಡ. ಜ್ಞಾನದಲ್ಲಿ ಕರ್ಮ ಮಾಡೋದ್ರಿಂದ ಒಂದು ವೈಶಿಷ್ಟ್ಯ ಬರುತ್ತದೆ ಅಂತ ಏನು ಹೇಳಿದ್ದಾರೆ ಹಿಂದೆ, ಆ ಜ್ಞಾನದಲ್ಲಿ ಕರ್ಮದಿಂದ ಬರುವ ಒಂದು ವೈಶಿಷ್ಟ್ಯ ಅಂಬೋದು ಸಿದ್ಧವಾಗಬೇಕಾದ್ರೆ, ಆ ವೈಶಿಷ್ಟ್ಯ ಉಳಿಯಬೇಕಾದರೆ ಜ್ಞಾನದಲ್ಲಿ ಎಲ್ಲರಿಗೂ ಅಧಿಕಾರ ಅಂತಂದ್ರೆ ಅದು ಸರ್ವಥಾ ಸರಿಯಾಗೋದಿಲ್ಲ. ಆದ್ದರಿಂದ ಜ್ಞಾನದಲ್ಲಿ ಆ ವಿಶೇಷತೆ ಇರಬೇಕಾದರೆ ಸರ್ವರಿಗೂ ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರ ಇಲ್ಲ ಎಂಬುದನ್ನು ಹೇಳಬೇಕಾಗಿದೆ. ಆದ್ದರಿಂದ ಹಿಂದಿನ ಸೂತ್ರಕ್ಕೂ ಅಂದ್ರೆ ಆ ಹಿಂದಿನ ಅಧಿಕರಣಕ್ಕೂ ಈ ಅಧಿಕರಣಕ್ಕೂ ಆನಂತರ್ಯ ಸಂಗತಿ ಎಂಬುದು ಬರುತ್ತದೆ ಅಂತ ರಘೋತ್ತಮ ಸ್ವಾಮಿಗಳು ಬರೀತಾ ಇದ್ದಾರೆ. ಇಷ್ಟ ಆಯ್ತು, ಸರಿ. ಇಲ್ಲಿ ಪ್ರಶ್ನೆ, ಭಗವದ್ ಅಪರೋಕ್ಷ ಜ್ಞಾನ ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ಎಲ್ಲರಿಗೂ ಆಗುತ್ತದೆ ಅಂತ ಏನ್ ತೊಂದರೆ ಏನು? ಅಪರೋಕ್ಷ ಜ್ಞಾನಕ್ಕೆ ಸರ್ವರು ಅಧಿಕಾರಿಗಳು ಅಂದ್ರೆ ಏನಾಗುತ್ತದೆ? ಅವಾಗ ಏನಾಗುತ್ತದೆ ಅಂದ್ರೆ ಹಿಂದೆ ಹೇಳಿದಂತೆ ಸರ್ವಾಧಿಕಾರಿಕತ್ವೇನ ತಸ್ಯ ಯಾಗಾದ್ಯತಿಶಯ ಸಿದ್ಧ್ಯತಿ ಇತ್ತೇ ತದ್ವರ್ಣನೀಯಂ. ಎಲ್ಲರಿಗೂ ಜ್ಞಾನದಲ್ಲಿ ಅಧಿಕಾರ ಇದೆ ಅಂತಂದ್ರೆ ಅಪರೋಕ್ಷ ಜ್ಞಾನದಲ್ಲಿ ಯಜ್ಞ ಯಾಗಾದಿ ಕರ್ಮದಿಂದ ಒಂದು ವಿಶೇಷ ಅಂತ ಏನ್ ಹೇಳಿದ್ದಾರೆ, ಆ ವಿಶೇಷವೇ ಸಿದ್ಧವಾಗುವುದಿಲ್ಲ. ಎಲ್ಲರಿಗೂ ಅಪರೋಕ್ಷ ಜ್ಞಾನದಲ್ಲಿ ಅಧಿಕಾರ ಅಂತಂದು ಬಿಟ್ರೆ ಹಾಗಾದ್ರೆ ಯಜ್ಞ ಯಾಗಗಳಿಂದ ಅಪರೋಕ್ಷ ಜ್ಞಾನದಲ್ಲಿ ಒಂದು ವಿಶೇಷತೆ ವೈಶಿಷ್ಟ್ಯ ಉಂಟಾಗುತ್ತದೆ. ಅಧಿಕೋಪದೇಶಾತ್ತು ಎಂಬ ಹಿಂದಿನ ಸೂತ್ರಗಳಲ್ಲಿ ಹೇಳಿದ್ದ, ಅದೇ ಯುಕ್ತವಾಗುವುದಿಲ್ಲ. ಆದ್ದರಿಂದ ಜ್ಞಾನದಲ್ಲಿ ಒಂದು ವಿಶೇಷತೆ ಇರಬೇಕು ಅಂತಾದರೆ ಅಪರೋಕ್ಷ ಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳು ಅಂತ ಹೇಳಬಾರದು. ಯಾಕೆ, ಏನು, ಹೇಗೆ, ಅದರ ವಿವರಣೆ ಎಲ್ಲ ಇಲ್ಲಿ ಮುಂದೆ ಬರುತ್ತದೆ ನೋಡಿ. ಪ್ರಕೃತಂ ಜ್ಞಾನಮೇವ ವಿಷಯ. ಸಾರ್ವತ್ರಿಕಾಧಿಕರಣಕ್ಕೆ ಅಪರೋಕ್ಷ ಜ್ಞಾನವೇ ವಿಷಯ. ಕಿಂ ತತ್ರ ಸರ್ವೇಷಾಮಧಿಕಾರೋ ಅಸ್ತಿ ನವಾ ಇತಿ ಸಂದೇಹ. ಏನು ಸಂದೇಹ ಬರ್ತಾ ಇದೆ? ಭಗವದ್ ಅಪರೋಕ್ಷ ಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳು ಹೌದೋ ಅಲ್ವೋ? ಅಪರೋಕ್ಷ ಜ್ಞಾನದಲ್ಲಿ ಎಲ್ಲರಿಗೂ ಅಧಿಕಾರ ಇದೆಯೋ ಇಲ್ವೋ? ಯಾಕೆ ಈ ಸಂದೇಹ ಬಂತ್ರಿ? ಸಂದೇಹ ಬೀಜ ಏನು? ಲೋಕೆ ಸಾಧನ ದ್ವೈವಿಧ್ಯ ಪ್ರತೀತಿ. ಜಗತ್ತಿನಲ್ಲಿ ಎರಡು ರೀತಿಯ ಸಾಧನೆಗಳು ಕಂಡಿವೆ, ಎರಡು ರೀತಿಯ ಸಾಧನೆಗಳು ಕಂಡಿವೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ ನೋಡಿ, ಭೋಜನ ಎಂಬ ತೃಪ್ತಿಗೆ ಸಾಧನವಾದದ್ದು ವ್ಯಾಪಾರ. ಅದು ಭೋಜನದಲ್ಲಿ ಎಲ್ಲರೂ ಅಧಿಕಾರಿಗಳು. ಅನ್ನಸ್ಯ ಕ್ಷುದಿತಂ ಪಾತ್ರಂ ಅಂತ ಒಂದು ಮಾತು ಉಂಟಲ್ವಾ? ಯಾರಿಗೆ ಅನ್ನ ನೀಡಬೇಕು? ಹಸಿವೆ ಆದವರಿಗೆ ಅನ್ನ ನೀಡಬೇಕು. ಹಸಿವೆನೇ ಅನ್ನ ನೀಡೋದಕ್ಕೆ ಅಧಿಕಾರ ಅಂತ ಹೇಳಿದ್ದುಂಟು. ಇರ್ಲಿ, ಅಂತೂ ಭೋಜನ ಎಂಬ ವ್ಯವಹಾರದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ. ಆದರೆ ವ್ಯಾಪಾರದಲ್ಲಿ ಎಲ್ಲರಿಗೂ ಅಧಿಕಾರ ಇಲ್ಲ. ವೈಶ್ಯರು ಮಾತ್ರ ವ್ಯಾಪಾರಕ್ಕೆ ಅಧಿಕಾರಿಗಳು ಅಂತ ಹೇಳ್ತಾರೋ ಇಲ್ಲ. ಆದ್ದರಿಂದ ಭೋಜನಕ್ಕೆ ಎಲ್ಲರಿಗೂ ಅಧಿಕಾರ ಕಂಡಿದೆ. ಆದರೆ ವ್ಯಾಪಾರ, ಕೃಷಿ, ವಾಣಿಜ್ಯಾದಿಗಳು ಅದು ವೈಶ್ಯರಿಗೆ ಮಾತ್ರ, ಎಲ್ಲರಿಗೂ ಅಧಿಕಾರ ಇಲ್ಲ. ಹಾಗೆ ಜ್ಞಾನ ಎಂಬೋ ವಸ್ತುವಿನಲ್ಲಿಯೂ ಕೂಡ, ಅಪರೋಕ್ಷ ಜ್ಞಾನ ಪಡೆಯುವ ವಿಚಾರದಲ್ಲಿಯೂ ಕೂಡ ಎಲ್ಲರಿಗೂ ಅಧಿಕಾರ ಉಂಟೋ ಇಲ್ಲವೋ ಸಂದೇಹ ಬರ್ತಾ ಇದೆ. ಲೋಕೆ ಸಾಧನ ದ್ವೈವಿಧ್ಯ ಪ್ರತೀತಿ ಸಂದೇಹ ಬೀಜಂ ಪೂರ್ವಪಕ್ಷಯತಿ ಸರ್ವೇಷಾಮಿತಿ. ಪೂರ್ವ ಪಕ್ಷ ಮಾಡ್ತಾ ಇದ್ದಾರೆ. ಸರ್ವೇಷಾಂ ಎಂಬ ಶಬ್ದದಿಂದ ಆಚಾರ್ಯರು ಮೊದಲು ನೋಡಿ ಏನು ಪೂರ್ವ ಪಕ್ಷ ಹೇಳ್ತಾ ಇದ್ದಾರೆ. ಹೇಳಿ ಭಾಷ್ಯವಾಕ್ಯ. ಸರ್ವೇಷಾಂ ಪುರುಷಾರ್ಥ ಅಪೇಕ್ಷಿತತ್ವಾತ್. ಸರ್ವೇಷಾಂ ಪುರುಷಾರ್ಥಾಪೇಕ್ಷಿತತ್ವಾತ್ ಜ್ಞಾನಾಧಿಕಾರಿತಾ. ನೋಡಿ, ಅಪರೋಕ್ಷ ಜ್ಞಾನ ಯಾತಕ್ಕೆ ಬೇಕು? ಪುರುಷಾರ್ಥಕ್ಕಾಗಿ. ಮೋಕ್ಷವೆಂಬ ಪುರುಷಾರ್ಥವಾಗಬೇಕಾದ್ರೆ ಅಪರೋಕ್ಷ ಜ್ಞಾನ ಬೇಕೇ ಬೇಕು. ಈ ಮೋಕ್ಷವೆಂಬ ಪುರುಷಾರ್ಥದ ಅಪೇಕ್ಷೆ ಎಲ್ಲರಿಗೂ ಇದೆ. ಮೋಕ್ಷವೆಂಬ ಪುರುಷಾರ್ಥದ ಅಪೇಕ್ಷೆ ಎಲ್ಲರಿಗೂ ಇದ್ದ ಮೇಲೆ, ಫಲದ ಅಪೇಕ್ಷೆ ಎಲ್ಲರಿಗೂ ಇದ್ದ ಮೇಲೆ, ಆ ಫಲಕ್ಕೆ ಸಾಧನವಾದ ಜ್ಞಾನದಲ್ಲಿಯೂ ಕೂಡ, ಅಪರೋಕ್ಷ ಜ್ಞಾನ ಹೊಂದೋ ವಿಚಾರದಲ್ಲಿಯೂ ಕೂಡ ಎಲ್ಲರಿಗೂ ಅಧಿಕಾರ ಇದ್ದೇ ಇದೆ. ಸರ್ವೇಷಾಂ ಪುರುಷಾರ್ಥಾಪೇಕ್ಷಿತತ್ವಾತ್. ಎಲ್ಲರಿಗೂ ಪುರುಷಾರ್ಥ ಅಪೇಕ್ಷಿತವೇ ಅಂದ ಮೇಲೆ ಅದಕ್ಕೆ ಸಾಧನವಾದ ಜ್ಞಾನದಲ್ಲಿಯೂ ಕೂಡ ಎಲ್ಲರಿಗೂ ಅಧಿಕಾರ ಇರಲೇಬೇಕು. ಇಷ್ಟು ಭಾಷ್ಯ ವಾಕ್ಯ. ತತ್ವ ಪ್ರಕಾಶಕೆಯಲ್ಲಿ ಪೂರ್ವ ಪಕ್ಷವನ್ನೇ ವಿವರಣೆ ಮಾಡ್ತಾ
ತಿಳಿಸಿಕೊಡ್ತಾ ಇದ್ದಾರೆ ಟೀಕಾಕೃತ್ಪಾದ. ಏನ್ ನೋಡಿ, ಸರ್ವೇಷಾಮಪಿ ಅಸ್ತಿ ಜ್ಞಾನೇ ಅಧಿಕಾರ. ಭಗವದ್ ಅಪರೋಕ್ಷ ಜ್ಞಾನ ಪಡೆಯುವ ವಿಚಾರದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ. ಯಾತಕ್ಕೆ ನೋಡಿ, ಅಧಿಕಾರಿ ಅಧಿಕಾರಿ ಅಂತ ಯಾವನು ಅಧಿಕಾರಿ ಅಂತ ಅನಿಸಿಕೊಳ್ತಾನೆ? ಅಧಿಕಾರ ಎಂಬೋ ಶಬ್ದದ ಅರ್ಥ ಏನು? ಅಧಿಕಾರಿ ಅಂತ ಯಾರಿಗೆ ಕರೆಯಬೇಕು ಅಂದ್ರೆ, ಯಹ ಫಲಾರ್ಥಿ, ಯಾವನು ಫಲದ ಅಪೇಕ್ಷೆ ಉಳ್ಳವನೋ, ಯಾವನು ಫಲದ ಅಪೇಕ್ಷೆ ಉಳ್ಳವನು, ಯಹ ಸಮರ್ಥ, ಆ ಫಲವನ್ನು ಹೊಂದೋದಕ್ಕೆ ಯಾವ ವ್ಯಕ್ತಿ ಸಮರ್ಥನಾಗಿದ್ದಾನೋ, ಗೊತ್ತಾಯ್ತೋ ಇಲ್ಲೋ? ಯಾವ ವ್ಯಕ್ತಿ ಸಮರ್ಥನಾಗಿ, ವಿದ್ವಾನ್, ಗೊತ್ತಾಯ್ತೋ ಇಲ್ಲೋ? ಯಾವ ವ್ಯಕ್ತಿ ಸಮರ್ಥನಾಗಿ ವಿದ್ವಾಂಸನಾಗಿದ್ದಾನೋ ಅಂತಹ ಸಾಧನೆ ಅಧಿಕ್ರಿಯತೆ, ಅಂತಹ ಫಲಕ್ಕೆ ಸಾಧನವಾದದ್ದರಲ್ಲಿ ಎಲ್ಲರೂ ಅಧಿಕಾರಿಗಳಾಗಿದ್ದಾರೆ. ಫಲ ಹೊಂದುವ ಅಪೇಕ್ಷೆ ಇರಬೇಕು, ಆ ಫಲ ಹೊಂದುವ ಸಾಮರ್ಥ್ಯ ಇರಬೇಕು, ಜ್ಞಾನಿಯಾಗಿರಬೇಕು. ಅಂದ್ರೆ ಅವನು ಅದರ ಅಪೇಕ್ಷೆ ಉಳ್ಳವನಾಗಿ ವಿದ್ವಾಂಸನಾಗಿರಬೇಕು. ಅಂತಹ ವ್ಯಕ್ತಿ ಆ ಫಲಕ್ಕೆ ಸಾಧನೀಭೂತವಾದ ಜ್ಞಾನದಲ್ಲಿ ಅಧಿಕಾರಿ ಅಂತ ಕರೆಸಿಕೊಳ್ತಾನೆ. ನೋಡಿ, ತತ್ರ ಅಸ್ತೇವ ಸರ್ವೇಷಾಂ ಜ್ಞಾನ ಫಲೆ ಮೋಕ್ಷೆ ಅರ್ಥಿತ. ಫಲಾರ್ಥಿ, ಜ್ಞಾನದ ಫಲವಾದ ಮೋಕ್ಷ ಎಂಬುದು ಯಾರಿಗೆ ಬೇಡ? ಜ್ಞಾನದ ಫಲವಾದ ಮೋಕ್ಷದ ವಿಚಾರದಲ್ಲಿ ಎಲ್ಲರಿಗೂ ಅಪೇಕ್ಷೆ ಇದ್ದೇ ಇದೆ. ತತ್ರ ಅಂದ್ರೆ ಜ್ಞಾನ ಫಲವಾದ ಮೋಕ್ಷದ ವಿಚಾರದಲ್ಲಿ ಅಸ್ತೇವ ಸರ್ವೇಷಾಂ ಜ್ಞಾನ ಫಲೆ ಮೋಕ್ಷೆ ಅರ್ಥಿತ. ಎಲ್ಲರಿಗೂ ಮೋಕ್ಷವೆಂಬ ಪುರುಷಾರ್ಥ ಬೇಕು ಬೇಕು ಎಂಬ ಅಪೇಕ್ಷೆ ಇದ್ದೇ ಇದೆ. ಯಾಕಷ್ಟು ಮೋಕ್ಷ ಬೇಕು 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 ಅಂತ ಒದ್ದಾಡ್ತಾರೆ ಎಲ್ಲರೂ ಅಂದ್ರೆ, ನಿರ್ದುಃಖಾನಂದಾತ್ಮಕತ್ವಾತ್ ತಸ್ಯ. ಮೋಕ್ಷ ಅಂದ್ರೆ ಅದು ನಿರ್ದುಃಖವಾಗಿರತಕ್ಕಂಥ ಆನಂದ ರೂಪವಾದದ್ದು. ನಿರ್ದುಃಖವಾದ ಸ್ವರೂಪಾನಂದದ ಆವಿರ್ಭಾವವೇ ಮೋಕ್ಷ. ಬ್ರಹ್ಮ ಪ್ರಾಪ್ತಿನೇ ಮೋಕ್ಷ. ದುಃಖದ ಲವಲೇಶದ ದರ್ಶನವೂ ಅಲ್ಲಿಲ್ಲ. ಆನಂದ ರೂಪವಾದದ್ದು ಎಲ್ಲವೂ ಸ್ವರೂಪಾನಂದದ ಆವಿರ್ಭಾವ ಅಂದ ಮೇಲೆ ಅಂತಹ ಮೋಕ್ಷ ಎಲ್ಲರಿಗೂ ಬೇಕಾದದ್ದಾಗಿದೆ. ಆದ್ದರಿಂದ ತಾದೃಶಸ್ಯ ಚ ಪುರುಷಾರ್ಥತ್ವ, ನಿರ್ದುಃಖವಾದ ಆನಂದ ರೂಪವಾದ ಸ್ವರೂಪಾನಂದದ ಆವಿರ್ಭಾವ, ಅದನ್ನೇ ಪುರುಷಾರ್ಥ ಅಂತ ಕರೀತೀವಿ. ಎಲ್ಲಿ ಎಂದಿಗೂ ದುಃಖದ ಲವಲೇಶದ ದರ್ಶನ ಇಲ್ಲವೋ, ಎಲ್ಲಿ ಸ್ವರೂಪಾನಂದದ ಆವಿರ್ಭಾವವಾಗುತ್ತದೋ, ಎಲ್ಲಿ ಯಾವ ಒಂದು ಲೋಕ ಅದು ಆನಂದ ಸ್ವರೂಪವೋ ಅಂತದ್ದೇ ಏನಾಗುತ್ತದೆ? ಪುರುಷಾರ್ಥ ಪುರುಷಾರ್ಥ ಅಂತ ಕರೆಸಿಕೊಳ್ಳಲ್ಪಡುತ್ತದೆ. ಹೌದೋ ಇಲ್ಲೋ? ತಾದೃಶಸ್ಯ ಚ ಪುರುಷಾರ್ಥತ್ವ. ಹಾಗಾದ್ರೆ ಇಂತಹ ಮೋಕ್ಷಕ್ಕೆ ಸಾಧನವಾದದ್ದು ಜ್ಞಾನ. ಈ ಅಪರೋಕ್ಷ ಜ್ಞಾನ ಆಗ್ಬೇಕಾದ್ರೆ ಸಾಧನವಾದದ್ದು ಯಾವುದಪ್ಪ? ಅಸ್ತಿ ಚ ಸರ್ವೇಷಾಂ ಶ್ರವಣಾದೌ ಸಾಮರ್ಥ್ಯಂ. ಮೊದಲನೇದು ಹೇಳ್ತಾ ಇದ್ದಾರೆ, ಮೋಕ್ಷವೆಂಬ ಪುರುಷಾರ್ಥದ ವಿಚಾರದಲ್ಲಿ ಎಲ್ಲರಿಗೂ ಅಪೇಕ್ಷೆ ಇದ್ದೇ ಇದೆ. ಫಲಾರ್ಥಿತ್ವ ಅಂದ್ರೆ ಮೋಕ್ಷವೆಂಬ ಪುರುಷಾರ್ಥದ ಅಪೇಕ್ಷೆ ಎಲ್ಲರಿಗೂ ಇದ್ದೇ ಇದೆ. ಎಲ್ಲರಿಗೂ ಇದ್ದೇ ಇದೆ. ಸರಿ, ಫಲಾರ್ಥಿಯಾಗಿದ್ದಾನೆ. ಆ ಮೋಕ್ಷವೆಂಬ ಫಲವನ್ನು ಹೊಂದುವ ಸಾಮರ್ಥ್ಯ ಬೇಕಲ್ಲ ಅಂದ್ರೆ ಸಾಮರ್ಥ್ಯವೂ ಇದೆ. ಏನು ಸಾಮರ್ಥ್ಯ? ಶ್ರವಣ ಮನನಾದಿಗಳಲ್ಲಿ ಆಸಕ್ತಿ ಸಾಮರ್ಥ್ಯ ಇರಬೇಕು. ಸರ್ವೇಷಾಂ ಶ್ರವಣಾದವು ಸಾಮರ್ಥ್ಯಂ. ಎಲ್ಲರಿಗೂ ಶ್ರವಣ ಮನನ ಮಾಡೋ ವಿಚಾರದಲ್ಲಿ ಸಾಮರ್ಥ್ಯ ಇದೆ. ತದುಪಯೋಗಿನಿ ವಿದ್ವತ್ತಾಚ. ಆ ಶ್ರವಣ ಮನನ ಮಾಡೋದಕ್ಕೆ, ಅದಕ್ಕೆ ಸಾಮರ್ಥ್ಯವನ್ನು ತಂದು ಕೊಡೋದಕ್ಕೆ ಉಪಯೋಗ ಬೀಳತಕ್ಕಂಥ ವಿದ್ವತ್ತ, ಆ ಒಂದು ಜ್ಞಾನವೂ ಕೂಡ ಇವನಲ್ಲಿ ಇದೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯ್ತೋ ಇಲ್ಲೋ? ಆದ್ದರಿಂದ ಎಲ್ಲರಿಗೂ ಮೋಕ್ಷದ ಅಪೇಕ್ಷೆ ಇದೆ. ಎಲ್ಲರಿಗೂ ಶ್ರವಣದಲ್ಲಿ ಸಾಮರ್ಥ್ಯ, ಅದಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ವಿದ್ವತ್ತೂ ಇದೆ. ಏವಂಚ ಅಂದ ಮೇಲೆ ಸರ್ವೇಷಾಂ ಅಧಿಕಾರ ಅಭಾವೇ, ಒಂದು ವೇಳೆ ಅಪರೋಕ್ಷ ಜ್ಞಾನ ಹೊಂದೋ ವಿಚಾರದಲ್ಲಿ ಎಲ್ಲರಿಗೂ ಅಧಿಕಾರ ಇಲ್ಲ ಅಂತಂದರೆ, ಹಾಗಾದ್ರೆ ಅಪರೋಕ್ಷ ಜ್ಞಾನಕ್ಕೆ ಯಾರು ಅಧಿಕಾರಿಗಳೇ ಇಲ್ಲ. ಆ ಅಪರೋಕ್ಷ ಜ್ಞಾನ ಇದು ನಿರಧಿಕಾರಿಕ.
ಅಪರೋಕ್ಷ ಜ್ಞಾನಕ್ಕೆ ಯಾರೂ ಅಧಿಕಾರಿಗಳೇ ಇಲ್ಲ ಅಂತ ಆಗಬೇಕಾಗುತ್ತದೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಏವಂಚ ಸರ್ವೇಷಾಂ ಅಧಿಕಾರ ಭಾವೇ, ಯಾರಿಗೂ ಅಪರೋಕ್ಷ ಜ್ಞಾನದ ಅಧಿಕಾರ ಇಲ್ಲ ಅಂದ್ರೆ ಹಾಗಾದ್ರೆ ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿಗಳು ಯಾರು? ಅಪರೋಕ್ಷ ಜ್ಞಾನ ಎಂಬುದು ಇದು ನಿರಧಿಕಾರಿಕ ಅಂತ ಆಗಬೇಕಾಗುತ್ತದೆ. ಆದ್ದರಿಂದ ಸರ್ವೇಷಾಂ ಜ್ಞಾನೇ ಅಧಿಕಾರಿತ್ವ, ಎಲ್ಲರಿಗೂ ಭಗವಂತನ ಅಪರೋಕ್ಷ ಜ್ಞಾನ ಪಡೆಯುವ ವಿಚಾರದಲ್ಲಿ ಅಧಿಕಾರ ಇದೆ. ಅದನ್ನ ತದ್ ಅತಿಶಯವತ ಇತಿ ಭಾವ. ಆದ್ದರಿಂದ ಎಲ್ಲರಿಗೂ ಅಪರೋಕ್ಷ ಜ್ಞಾನದಲ್ಲಿ ಅಧಿಕಾರ ಇದ್ದ ಮೇಲೆ ಕರ್ಮಕ್ಕಿಂತಲೂ ಜ್ಞಾನ ಒಂದು ಹೆಚ್ಚಿನದು, ಕರ್ಮಕ್ಕಿಂತಲೂ ಜ್ಞಾನದಲ್ಲಿ ಒಂದು ವಿಶೇಷತೆ ಅತಿಶಯ ಉಂಟು ಅಂಬೋದೇನಿಲ್ಲ. ಕರ್ಮ ಮಾಡೋದಕ್ಕೆಲ್ಲರೂ ಹೇಗೆ ಅಧಿಕಾರಿಗಳು, ಅಪರೋಕ್ಷ ಜ್ಞಾನ ಪಡೆಯೋದಕ್ಕೂ ಎಲ್ಲರೂ ಅಧಿಕಾರಿಗಳು. ಆದ್ರಿಂದ ಕರ್ಮಕ್ಕಿಂತಲೂ ಒಂದು ಹೆಚ್ಚಿನ ವೈಶಿಷ್ಟ್ಯ, ಕರ್ಮಕ್ಕಿಂತಲೂ ಒಂದು ಹೆಚ್ಚಿನ ಒಂದು ಅತಿಶಯ ಅಂಬೋದು ಜ್ಞಾನದಲ್ಲಿ ಏನಿಲ್ಲ. ಆದ್ದರಿಂದ ಎಲ್ಲರಿಗೂ ಅಪರೋಕ್ಷ ಜ್ಞಾನದಲ್ಲಿ ಅಧಿಕಾರ ಇದೆ ಅಂತ ಪೂರ್ವ ಪಕ್ಷ. ಇಲ್ಲಿ ಒಂದು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಭಾಷ್ಯದಲ್ಲಿ ಸ್ತ್ರೀಲಿಂಗ ಶಬ್ದ ಪ್ರಯೋಗ ಮಾಡಿದರು. ಏನು? ಸರ್ವೇಷಾಂ ಪುರುಷಾರ್ಥ ಅಪೇಕ್ಷಿತತ್ವಾತ್, ಎಲ್ಲರಿಗೂ ಮೋಕ್ಷವೆಂಬ ಪುರುಷಾರ್ಥದ ಅಪೇಕ್ಷೆ ಇದ್ದೇ ಇದೆ ಅಂದ ಮೇಲೆ ಜ್ಞಾನಾಧಿಕಾರಿತಾ ಸ್ತ್ರೀಲಿಂಗ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಎಲ್ಲರಿಗೂ ಜ್ಞಾನಕ್ಕೆ ಅಧಿಕಾರಿಗಳಾಗುವ ಯೋಗ್ಯತೆ ಇದೆ, ಜ್ಞಾನಾಧಿಕಾರಿತ್ವ ಎಂಬುದು ಎಲ್ಲರಿಗೂ ಇದೆ ಅಂತ ಹೇಳುವಾಗ ಜ್ಞಾನಾಧಿಕಾರಿತಾ ಸ್ತ್ರೀಲಿಂಗ ಶಬ್ದ ಪ್ರಯೋಗ ಮಾಡಿ. ಯಾತಕ್ಕೆ ಅಂದ್ರೆ ವೇದವ್ಯಾಸರ ಮುಂದಿನ ಸೂತ್ರ ಪ್ರಯೋಗವನ್ನು ನೋಡಿಕೊಂಡು ಆಚಾರ್ಯರು ಕೂಡ ಸ್ತ್ರೀಲಿಂಗದಲ್ಲಿ ಪ್ರಯೋಗ ಮಾಡಿದ್ದಾರೆ. ವೇದವ್ಯಾಸರು ಈ ಅಧಿಕರಣದ ಮೊದಲನೇ ಸೂತ್ರ, ಒಟ್ಟು 3 ಸೂತ್ರಗಳು ಈ ಅಧಿಕರಣದಲ್ಲಿ ಬರ್ತವೆ. ಅಸಾರ್ವತ್ರಿಕಾಧಿಕರಣದಲ್ಲಿ ಮೊದಲನೇ ಸೂತ್ರ, 10ನೇ ಸೂತ್ರ, 10, 11, 12 ಹೀಗೆ 3 ಸೂತ್ರಗಳು. 10ನೇ ಸೂತ್ರದಲ್ಲಿ ಮೊದಲನೇ ಸೂತ್ರದಲ್ಲಿ ಇಲ್ಲಿ ಅಸಾರ್ವತ್ರಿಕೀ ಸ್ತ್ರೀಲಿಂಗ ಶಬ್ದ ಪ್ರಯೋಗ ಮಾಡಿದ್ದಾರೆ. ಯಾರು? ವೇದವ್ಯಾಸರು, ಸೂತ್ರಕಾರ. ಅದಕ್ಕನುಸಾರವಾಗಿ ಸರ್ವೇಷಾಂ ಅಧಿಕಾರಿತ ಅಂತ ಆಚಾರ್ಯರು ಕೂಡ ಅಧಿಕಾರಿತ ಎಂಬ ಶಬ್ದವನ್ನು ಸ್ತ್ರೀಲಿಂಗದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ಟೀಕಾಕೃತ್ಪಾದರು ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ವಕ್ಷಮಾಣ ಸೂತ್ರಂ ಅನುಕರೋತಿ ಸ್ತ್ರೀಲಿಂಗ ಪ್ರಯೋಗೇಣ. ವೇದವ್ಯಾಸರು ಮುಂದೆ ಬಳಸುವ ಸ್ತ್ರೀಲಿಂಗ ಪ್ರಯೋಗಕ್ಕನುಸಾರವಾಗಿ ಆಚಾರ್ಯರು ಕೂಡ ಅಧಿಕಾರಿತ ಎಂಬ ಸ್ತ್ರೀಲಿಂಗ ಶಬ್ದವನ್ನೇ ಪ್ರಯೋಗ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಿ, ಅಂತೂ ಅಪರೋಕ್ಷ ಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳಾಗಬಹುದು ಅಂತ ಪೂರ್ವ ಪಕ್ಷ ಬಂದರೆ, ಸಿದ್ಧಾಂತಯ ಸೂತ್ರಮವತಾರ್ಯ ವ್ಯಾಚಷ್ಟೆ, ಸಿದ್ಧಾಂತವನ್ನು ಹೇಳ್ತಾ ಸೂತ್ರಕ್ಕೆ ಅವತರಣಿಕೆಯನ್ನು ಕೊಟ್ಟು ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅತಃ ಇತಿ ಹೇಳಿ ಭಾಷ್ಯವಾಕ್ಯ, ಇತ್ಯತಃ ಆಹಾ, ಅಪರೋಕ್ಷ ಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳು ಅಂತ ಪೂರ್ವ ಪಕ್ಷ ಬಂದರೆ ಆಹಾ ಈ ಆಕ್ಷೇಪಕ್ಕೆ ಸೂತ್ರಕಾರರು ಉತ್ತರ ಕೊಡ್ತಾ ಇದ್ದಾರೆ. ಸೂತ್ರ ಹೇಳಿ, ಓಂ ಅಸಾರ್ವತ್ರಿಕೀ ಓಂ ಅಂದ್ರೆ ಅಪರೋಕ್ಷ ಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳಲ್ಲ. ಅಪರೋಕ್ಷ ಜ್ಞಾನ ಇದು ಸಾರ್ವತ್ರಿಕವಾದದ್ದಲ್ಲ, ಅಸಾರ್ವತ್ರಿಕೀ ಅಂದರೆ ಈ ಸೂತ್ರಕ್ಕೆ ಆಚಾರ್ಯ ಭಾಷ್ಯಾರ್ಥ ಬರೋದು ನೋಡ್ರಿ. ಹೇಳಿ ಭಾಷ್ಯವಾಕ್ಯ, ನ ಸರ್ವೇಷಾಂ ಅಧಿಕಾರ, ಅಪರೋಕ್ಷ ಜ್ಞಾನದಲ್ಲಿ ಎಲ್ಲರಿಗೂ ಅಧಿಕಾರ ಇಲ್ಲ ಅಂತ ಹೇಳಿದರು. ಇಷ್ಟು ಸೂತ್ರ ಭಾಷ್ಯಕ್ಕೆ ಅರ್ಥ. ತತ್ವ ಪ್ರಕಾಶಕ ನೋಡಿ, ಪ್ರಶ್ನೆ ಉತ್ತರ ಮತ್ತೆ. ಅಪರೋಕ್ಷ ಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳಲ್ಲ ಸರ್ವಥ. ಯಾರು ಅಪರೋಕ್ಷ ಜ್ಞಾನಿಗಳಿಗೆ ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿಗಳು ಮುಂದೆ ಹೇಳೋರಿದ್ದಾರೆ. ಅಂತೂ ಮೊದಲು ಸಿದ್ಧಾಂತ ಏನು, ಅಪರೋಕ್ಷ ಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳು ಅನ್ನಬೇಡಿ. ಇಲ್ಲಿ ಮೇಲೆ ಪ್ರಶ್ನೆ, ಹಾಗಾರೆ ನಾನು ಅರ್ಥಿತ್ವಾದೇಹೇ ಸರ್ವೇಷಾಮಪಿ ಸದ್ಭಾವಾತ್ ಕಥಂ ನ ಅಧಿಕಾರಿತ. ಈಗ ನೋಡ್ರಿ, ಅಪರೋಕ್ಷ ಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳಲ್ಲ ಅಂತ ಹೇಗೆ ಹೇಳ್ತೀರಿ? ಯಾತಕ್ಕೆ ಅಂದ್ರೆ ಮೋಕ್ಷವೆಂಬ ಪುರುಷಾರ್ಥ ಎಲ್ಲರಿಗೂ ಅಪೇಕ್ಷಿತ ಅಂತಂದ ಮೇಲೆ, ಅಂದರೆ ಪುರುಷಾರ್ಥದಲ್ಲಿ ಎಲ್ಲರಿಗೂ ಅಪೇಕ್ಷೆ ಇದ್ದ ಮೇಲೆ ಪುರುಷಾರ್ಥಕ್ಕೆ ಸಾಧನವಾದ ಜ್ಞಾನದಲ್ಲಿಯೂ ಕೂಡ ಎಲ್ಲರಿಗೂ ಅಧಿಕಾರ ಇರಲೇಬೇಕಲ್ವಾ? ಜ್ಞಾನದಲ್ಲಿ ಎಲ್ಲರಿಗೂ ಅಧಿಕಾರ ಇಲ್ಲ ಅಂತ ಹೇಗೆ ಹೇಳ್ತೀರಿ? ನಾನು ಅರ್ಥಿತ್ವಾದೇಹೇ, ಅರ್ಥಿತ್ವ ಅಂದ್ರೇನು? ಮೋಕ್ಷದ ಅಪೇಕ್ಷೆ ಎಂಬುದು ಸರ್ವೇಷಾಮಪಿ ಸದ್ಭಾವ, ಎಲ್ಲರಿಗೂ ಇದೆ ಅಂದ ಮೇಲೆ ಮೋಕ್ಷ ಸಾಧನೀಭೂತವಾದ ಜ್ಞಾನದಲ್ಲಿ ಕಥಂ ನ ಅಧಿಕಾರಿತ, ಎಲ್ಲರಿಗೂ ಅಧಿಕಾರ ಇಲ್ಲ ಅಂತ ಹೇಗೆ ಹೇಳ್ತಾ ಇದ್ದೀರಿ?
ಇತ್ಯಾಶಂಕಾಂ ಪರಿಹರತ್, ಈ ಶಂಕೆಯನ್ನು ಪರಿಹಾರ ಮಾಡುತ್ತಾ ಸೂತ್ರಮುಪನ್ಯಸ್ಯ ವ್ಯಾಚಷ್ಟೆ, ಸೂತ್ರಕ್ಕೆ ಉಪನ್ಯಾಸ ಮಾಡಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ವಿಭಾಗ ಇತಿ ಏನು ಸೂತ್ರ ಹೇಳಿ. ಓಂ ವಿಭಾಗಶ್ಯತವತ, ಓಂ ಶತವತ ಅಂದರೆ ಪರಬ್ರಹ್ಮ ಅಂದ್ರೆ ಪರಮಾತ್ಮ, ಅಪರಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಇವರಿಬ್ಬರ ಜೊತೆಗೆ ಶತವತ 100 ಮಂದಿ, ಒಟ್ಟು 102 ಮಂದಿ ದೇವತೆಗಳು ಮಾತ್ರ ಸೋಮಪಾನಕ್ಕೆ ಅಧಿಕಾರಿಗಳು. ಗೊತ್ತಾಯ್ತು? ಸೋಮಪಾನಕ್ಕೆ ಅಧಿಕಾರಿಗಳು. ಬೇರೆ ಎಲ್ಲಾ 9 ಕೋಟಿ ದೇವತೆಗಳಿದ್ದಾರೆ ಸುಮಾರು, ಅವರಲ್ಲಿ 102 ಮಂದಿ ಮಾತ್ರ ಸೋಮಪಾನಕ್ಕೆ ಅಧಿಕಾರಿಗಳು. ಹೇಗೆ ವಿಭಾಗ ಇದೆಯೋ ಹಾಗೆ ಅಪರೋಕ್ಷ ಜ್ಞಾನಕ್ಕೂ ಕೂಡ ಎಲ್ಲರಿಗೂ ಅಧಿಕಾರ ಇಲ್ಲ. ವೇದಾಧ್ಯಯನ ಉಳ್ಳ ವ್ಯಕ್ತಿ ಅವನು ಮಾತ್ರ ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿ. ಯಾರು ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿಗಳು ಮುಂದೆ ಹೇಳ್ತಾರೆ, ಆ ವಿಚಾರವನ್ನು ತಿಳಿಯೋಣ. ಅಂತೂ ಸೋಮಪಾನಕ್ಕೆ ಹೇಗೆ 102 ದೇವತೆಗಳು ಮಾತ್ರ, ವಿಷ್ಣು ಮತ್ತು ಅಪರಬ್ರಹ್ಮ ಚತುರ್ಮುಖ ಬ್ರಹ್ಮದೇವರನ್ನು ಹಿಡಿದುಕೊಂಡು ಇನ್ನು 100 ಜನ ಶತಸ್ಥ ದೇವತೆಗಳು ಮತ್ತು ವಿಷ್ಣು ಮತ್ತು ಚತುರ್ಮುಖ ಬ್ರಹ್ಮದೇವರು, ಒಟ್ಟು 102 ಜನ ಶತವತ, 102 ಜನ ಮಾತ್ರ ದೇವತೆಗಳು ಅಧಿಕಾರಿಗಳು. ಯಾವುದಕ್ಕೆ? ಸೋಮಪಾನಕ್ಕೆ. ಹೇಗೋ ಸೋಮಾಧಿಕಾರ ಅವರಿಗೆ ಮಾತ್ರ, 102 ಜನ ದೇವತೆಗಳಿಗೆ ಮಾತ್ರ, ಉಳಿದವರಿಗಲ್ಲ. ಹಾಗೆ ವಿಭಾಗ, ಅದೇ ರೀತಿ ವಿಭಾಗ ಉಂಟು, ಅದೇ ರೀತಿ ವಿಭಾಗ ಇದೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ವಿಭಾಗ ಶತವತ, ವಿಭಾಗ ಇದೆ ನೋಡಿ. ಭಾಷ್ಯವಾಕ್ಯ ಇದಕ್ಕೆ ವಿವರಣೆ ಹೇಳ್ತಾ ಇದ್ದಾರೆ. ಶ್ಲೋಕ ಹೇಳಿ. ನವಕೋಟ್ಯೋ ಹಿ ದೇವಾನಾಂ ತೇಷಾಂ ಮಧ್ಯೆ ಶತಸ್ಯತು ಸೋಮಾಧಿಕಾರೋ ವೇದೋಕ್ತಃ ಬ್ರಹ್ಮಣಿ ದ್ವೇ ಶತಾಧಿಕೆ ಯಥಾ ತಥೈವ ಸಂಖ್ಯೇಯಾಃ ಪ್ರಜಾಸ್ತಾಸು ಕಿಯಾಂಜನಃ ಜ್ಞಾನಾಧಿಕಾರಿ ಸಂಪ್ರೋಕ್ತಃ ವಿಷ್ಣುಪಾದೈಕ ಸಂಶ್ರಯಃ ಇತಿ ವಚನಾತ್ ಸುಖಾಪೇಕ್ಷಾ ಸಾಮ್ಯೇಪಿ ವಿಭಾಗಃ ಇಷ್ಯತೆ ಅಧಿಕಾರಾರ್ಥಂ. ಇಷ್ಟು ಭಾಷ್ಯವಾಕ್ಯ. ಏನು ಈ ಭಾಷ್ಯವಾಕ್ಯಕ್ಕೆ ಅರ್ಥ ಗೊತ್ತಾ? ನವಕೋಟ್ಯೋ ಹಿ ದೇವಾನಾಂ ತೇಷಾಂ ಮಧ್ಯೆ, 9 ಕೋಟಿ ದೇವತೆಗಳು ಇದ್ದಾರೆ. 9 ಕೋಟಿ ದೇವತೆಗಳ ಮಧ್ಯದಲ್ಲಿ ಶತಸ್ಯತು ಅಂದ್ರೆ, ಶತಸ್ಯತು 100 ಜನರಿಗೆ ಮಾತ್ರ ಅಂತ ಅಷ್ಟ ಅರ್ಥ ಅಲ್ಲ ಅಲ್ಲಿ. ಬ್ರಹ್ಮಣಿ ದ್ವೇ ಶತಾಧಿಕೆ, ಚತುರ್ಮುಖ ಬ್ರಹ್ಮ ಮತ್ತು ಪರಬ್ರಹ್ಮ ಪರಮಾತ್ಮ ಇವರಿಬ್ಬರನ್ನು ಹಿಡಿದುಕೊಂಡು 100 ಜನ ದೇವತೆಗಳು, ಒಟ್ಟು 102 ದೇವತೆಗಳಿಗೆ ಮಾತ್ರ. ದ್ವೇ ಬ್ರಹ್ಮಣಿ ಶತಸ್ಯತು ಶತಾಧಿಕೆ ಸೋಮಾಧಿಕಾರ ವೇದೋಕ್ತ, ಸೋಮಪಾನಕ್ಕೆ ಅಧಿಕಾರಿಗಳು ಅಂತ ವೇದದಲ್ಲಿ ಹೇಳಲ್ಪಟ್ಟಿದೆ. ಯಥಾ ಹೇಗೆ ಹೇಳಲ್ಪಟ್ಟಿದೆಯೋ ತಥೈವ ಅದೇ ರೀತಿ ಅಸಂಖ್ಯೇಯ ಪ್ರಜಾ, ಅಸಂಖ್ಯ ಜೀವರಾಶಿಗಳಿದ್ದಾರೆ, ಎಣಿಸಲು ಅಶಕ್ಯವಾಗಿರತಕ್ಕಂಥ ಜೀವರಾಶಿಗಳು. ತಾಸು ಪ್ರಜಾ, ತಾಸು ಕಿಯಾನ್ ಜನ, ಅಸಂಖ್ಯರಾದ ಜೀವರಾಶಿಗಳ ಮಧ್ಯದಲ್ಲಿ ಕಿಯಾನ್ ವಿಷ್ಣು ಪಾದೈಕ ಸಂಶ್ರಯ ಜನ, ವಿಷ್ಣು ಪಾದದಲ್ಲೇ ಆಸಕ್ತರಾದ ಕೆಲವು ಜನರು ಮಾತ್ರ ಜ್ಞಾನಾಧಿಕಾರಿ ಸಂಪ್ರೋಕ್ತ, ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿಗಳು ಅಂತ ಹೇಳಲ್ಪಟ್ಟಿದೆ. ಇತಿ ವಚನಾತ್, ಹೀಗೆ ವಚನ ಇರೋದರಿಂದ, ಈ ಮಾತಿರೋದರಿಂದ ಎಲ್ಲರಿಗೂ ಸುಖದ ಅಪೇಕ್ಷೆ ಇದೆ ನಿಜ, ಎಲ್ಲರೂ ಮೋಕ್ಷ ಅಪೇಕ್ಷೆಗಳು ನಿಜ. ಆದರೂ ಕೂಡ ವಿಭಾಗ ಇಷ್ಯತೆ ಅಧಿಕಾರಾರ್ಥಂ, ಮೋಕ್ಷಾಧಿಕಾರದ ವಿಚಾರದಲ್ಲಿ ವಿಭಾಗ ಎಂಬುದು ಇಷ್ಯತೆ ಹೇಳಲ್ಪಟ್ಟಿದೆ, ಪ್ರಮಾಣ ಪುರಸ್ಸರವಾಗಿ ಅಂಗೀಕೃತವಾಗಿದೆ ಅಂತ ಅಭಿಪ್ರಾಯ. ನೋಡಿ, 102 ಜನ ದೇವತೆಗಳು ಅಂದ್ರೆ ಯಾರು? ಇಬ್ಬರಂತೂ, ಒಬ್ಬ ವಿಷ್ಣು, ಇನ್ನೊಬ್ಬ ಅವನು ಪರಬ್ರಹ್ಮ ವಿಷ್ಣು, ಅಪರಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಇಬ್ಬರು.
ಈ 100 ಜನ ಯಾರಪ್ಪ ಅಂದ್ರೆ ಲೆಕ್ಕ ಹಾಕಿ. ಪ್ರಧಾನ ವಾಯು ಒಬ್ಬ, ದ್ವಾದಶಾದಿತ್ಯರು 12, 13 ಆಯಿತು. 13 ಆದ ಮೇಲೆ ಇನ್ನಿಬ್ಬರು ಅಶ್ವಿನಿ ದೇವತೆಗಳು, ನಾಸತ್ಯ ದಸ್ರ ಅಂತ 2, 15 ಆಯಿತು. ಆಮೇಲೆ ಅಷ್ಟ ವಸುಗಳು 15 + 8 23 ಆಯಿತು. ದ್ಯಾವಾ ಪೃಥ್ವಿ 2 25. ಏಕಾದಶ ರುದ್ರರು 25 + 11 ಏನಾಯಿತು? 25 + 11 36. ಪಿತೃಗಳು 3 ಅಂದ್ರೆ 39 ಆಯಿತು. ವಿಶ್ವೇ ದೇವತೆಗಳು 10 49. ಋಭುಗಳು 1 50. ಮರುದ್ಗಣಗಳು 49. 50 49 99. ಬೃಹಸ್ಪತಿ 100. ಪರಬ್ರಹ್ಮ ಅಪರಬ್ರಹ್ಮ ಒಟ್ಟು 102 ಜನ ಈ ದೇವತೆಗಳು. ಇವರನ್ನ ಶತಸ್ಥ ದೇವತೆಗಳು ಅಂತ ಕರೀತಾರೆ. ಈ 102 ಜನ ದೇವತೆಗಳು ಮಾತ್ರ ಸೋಮಪಾನಕ್ಕೆ ಅಧಿಕಾರಿಗಳು, ಸೋಮಾಧಿಕಾರಿಗಳು. 9 ಕೋಟಿ ದೇವತೆಗಳಿದ್ದರು, ಸೋಮಾಧಿಕಾರಿಗಳು ಈ 102 ಜನ ಮಾತ್ರ ಎಂಬ ಅಭಿಪ್ರಾಯವನ್ನು ಹೇಳಿಕೊಡ್ತಾ ಇದ್ದ. ಇಷ್ಟು ವಿಚಾರ ಇದೆ. ತತ್ವ ಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಈ 102 ಜನ ದೇವತೆಗಳು ಯಾರು, ಶತಸ್ಥ ದೇವತೆಗಳು ಇಲ್ಲಿಷ್ಟು ಬರೆದಿದ್ದಾರೆ. ತತ್ವ ಪ್ರದೀಪದ ವಿಚಾರವನ್ನು ನಿಮಗೆ ನಾನು ಹೇಳಿದೆ. ತತ್ವಪ್ರಕಾಶಕರ ಟೀಕಾರಾಯರು ಹೇಳ್ತಾರೆ ಇದರ ವಿವರಣೆ. ಯಥಾ ಖಲು ದೇವತ್ವ ಸಾಮ್ಯೇಪೇ ನವಕೋಟೀನಾ. 9 ಕೋಟಿ ದೇವತೆಗಳು ಎಲ್ಲರೂ ದೇವತೆಗಳೇ, ದೇವತ್ವ ಸಾಮ್ಯ ಇದೆ ನಿಜ. ನ ಸಾಧಾರಣ್ಯೇನ ಸೋಮಾಧಿಕಾರ. 9 ಕೋಟಿ ದೇವತೆಗಳಿದ್ದ ಮಾತ್ರಕ್ಕೆ ಎಲ್ಲರಿಗೂ ಸಾಧಾರಣವಾಗಿ ಎಲ್ಲರೂ ಸೋಮಪಾನ ಮಾಡಬಹುದು 9 ಕೋಟಿ ದೇವತೆಗಳು ಕೂಡ ಅಂತ ಅಲ್ಲ. ಸಾಧಾರಣ್ಯೇನ ಸೋಮಾಧಿಕಾರ 9 ಅಂದ್ರೆ ಏನಂತ 9 ಕೋಟಿ ದೇವತೆಗಳಿಗೆ ಇಲ್ಲ. ಕಿಂತು ಪರಾಪರ ಬ್ರಹ್ಮದ್ವಯಾಧಿಕ, ಪರಬ್ರಹ್ಮ ಮತ್ತು ಅಪರಬ್ರಹ್ಮ ಅಂದ್ರೆ ವಿಷ್ಣು ಮತ್ತು ಚತುರ್ಮುಖ ಬ್ರಹ್ಮದೇವರು ಇವರಿಬ್ಬರಿಂದ ಕೂಡಿಕೊಂಡ ಶತಸ್ಯ 100 ಜನ ಅಂದ್ರೆ 102 ಜನ ಗುಂಪಿಗೆ ಮಾತ್ರ ವಿಭಾಗ ಏವ. ಶತಸ್ಯ ವಿಭಾಗ, ಇಂಥ 102 ಜನರ ವಿಭಾಗಕ್ಕೆ ಮಾತ್ರ ಸೋಮಾಧಿಕಾರ, ಸೋಮಪಾನದ ಅಧಿಕಾರ ಉಂಟು. ತಥಾ ಸರ್ವೇಷಾಂ ಪುರುಷಾರ್ಥ ಅಪೇಕ್ಷಾ ಸಾಮ್ಯೇಪಿ ನ ಜ್ಞಾನಾಧಿಕಾರ. ಎಲ್ಲ ಅಸಂಖ್ಯರಾದ ಜೀವರಾಶಿಗಳಿಗೂ ಕೂಡ ಮೋಕ್ಷವೆಂಬ ಪುರುಷಾರ್ಥದ ಅಪೇಕ್ಷೆ ಇರಬಹುದು. ಪುರುಷಾರ್ಥ ಅಪೇಕ್ಷಾ ಸಾಮ್ಯೇಪಿ ನ ಜ್ಞಾನಾಧಿಕಾರ. ಕಿಂತು ಜ್ಞಾನಾಧಿಕಾರಾರ್ಥಂ ಯಾರು ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿಗಳು ಅಂತ ಹೇಳುವಾಗ ಪುರುಷ ವಿಭಾಗ ಅಂಗೀಕಾರ್ಯ. ಒಂದು ವಿಭಾಗವನ್ನ ಒಪ್ಪಿದ್ದಾರೆ. ಜ್ಞಾನಕ್ಕೆ ಕೆಲವರು ಮಾತ್ರ ಅಧಿಕಾರಿಗಳು ಎಂಬ ವಿಭಾಗವನ್ನ ಒಪ್ಪಲೇಬೇಕು. ಯದ್ಯುಚ್ಚೇತ ನ ದೇವತ್ವಂ ಸೋಮಾಧಿಕಾರೋಪಯೋಗಿ ಇತಿ ತರ್ಹಿ ನ ಅರ್ಥಿತ್ವಾದಿ ಮಾತ್ರ ಜ್ಞಾನಾಧಿಕಾರೋಪಯೋಗಿ ಇತಿ ವಕ್ತವ್ಯಂ ಇತಿ ಭಾವ. ಅಂದ್ರೆ ನೋಡಿ, ದೇವತ್ವ ಎಂಬುದು ಮಾತ್ರ ಸೋಮಪಾನಕ್ಕೆ ಉಪಯುಕ್ತವಲ್ಲ. ದೇವತೆಗಳಾದ ಮಾತ್ರಕ್ಕೆ ಅವರು ಸೋಮಪಾನ ಮಾಡಬಹುದು ಅಂತ ಅಲ್ಲ. ಹಂಗೆ ಹೇಳಿಬಿಟ್ರೆ ಉಕ್ತ ದೋಷ ನಮಗೆ ಹೇಳಲು ಸಾಧ್ಯವಿಲ್ಲ. ದೇವತ್ವ ಮಾತ್ರ ಸೋಮಪಾನಕ್ಕೆ ಉಪಯುಕ್ತ ಅಂತಲ್ಲ. ಆದ್ದರಿಂದ ಹಿಂದೆ ಹೇಳಿರತಕ್ಕಂತಹ ದೋಷ ನಮಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅನ್ನೋದಾದ್ರೆ ಅದರಂತೆ ಮೋಕ್ಷಾಪೇಕ್ಷಾ ಎಂಬುದು ಮಾತ್ರ ಅಪರೋಕ್ಷ ಜ್ಞಾನಕ್ಕೆ ಉಪಯೋಗ. ಮೋಕ್ಷಾಪೇಕ್ಷೆ ಮಾತ್ರ ಜ್ಞಾನಕ್ಕೆ, ಜ್ಞಾನದ ಅಧಿಕಾರಕ್ಕೆ ಉಪಯುಕ್ತ ಅಂತ ಹಂಗೆ ಹೇಳಲಿಕ್ಕೆ ಬರಲ್ಲ. ನಿಮಗೆ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾತಕ್ಕೆ ಅಂದ್ರೆ ಟೀಕಾರ ವಿವರಣೆ ಬರೀತಾರೆ ನೋಡಿ. ನ ದೇವತ್ವಂ ಸೋಮಾಧಿಕಾರ ಉಪಯೋಗಿ. ದೇವತ್ವ ಮಾತ್ರ ಸೋಮಪಾನಕ್ಕೆ, ಸೋಮಪಾನ ಮಾಡೋದಕ್ಕೆ ಅದು ಅಧಿಕಾರವನ್ನು ತಂದು ಕೊಡ್ತದೆ ಅಂತ ಅಲ್ಲ. ಹಂಗನ್ನೋದು ಅರ್ಥ ರೀ. ಅದೇ ರೀತಿ ನ ಅರ್ಥಿತ್ವಾದಿ ಮಾತ್ರ ಜ್ಞಾನಾಧಿಕಾರೋಪಯೋಗಿ ಅಂದ್ರೆ ದೇವತೆಗಳಾದ ಮಾತ್ರಕ್ಕೆ ಸೋಮಪಾನಕ್ಕೆ ಅಧಿಕಾರಿಗಳು ಅಂತ ಅಲ್ಲ ಅಂತ ಹೇಗೆ ಅಂತೀರೋ ಅದೇ ರೀತಿ ಪುರುಷಾರ್ಥದ ಅಪೇಕ್ಷಾ ಇದ್ದ ಮಾತ್ರಕ್ಕೆ ಅವರಿಗೆ ಅಪರೋಕ್ಷ ಜ್ಞಾನ ಆಗಬೇಕು ಅಂತ ಏನಿಲ್ಲ ಅಂತ ನಾವು ಹೇಳಬೇಕು ಅಂತ ಅಭಿಪ್ರಾಯ. ಒಂದು ವೇಳೆ ಯದಿ ಅರ್ಥಿತ್ವಾದಿ ಸಾಮ್ಯೇಪಿ ನ ಸರ್ವೇಷಾಂ ಅಧಿಕಾರ, ಅವರಂದ್ರು ಪುರುಷಾರ್ಥದ ಅಪೇಕ್ಷೆ ಇದ್ದರೂ ಕೂಡ ಅಪರೋಕ್ಷ ಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳು ಅಲ್ಲ ಅಂತ ಅಂದ್ಬಿಟ್ರೆ ತರ್ಹಿ
ಕಸ್ಯಾಪಿ ಅಸೌ ನ ಸ್ಯಾತ್. ಅಂದ್ರೆ ಅಪರೋಕ್ಷ ಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳಲ್ಲ. ಮೋಕ್ಷವೆಂಬ ಪುರುಷಾರ್ಥದ ಅಪೇಕ್ಷೆ ಇದ್ದರೂ ಕೂಡ ಅಪರೋಕ್ಷ ಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳು ಅಂತ ಅಲ್ಲ. ಅಪರೋಕ್ಷ ಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳು ಅಂತ ಅಲ್ಲ. ಎಲ್ಲರೂ ಅಧಿಕಾರಿಗಳಲ್ಲ ಅಂತಂಬೋದಾದರೆ ಹಾಗಾದ್ರೆ ಅಪರೋಕ್ಷ ಜ್ಞಾನಕ್ಕೆ ಯಾರು ಅಧಿಕಾರಿಗಳೇ ಅಲ್ಲ. ಕಸ್ಯಾಪಿ ಅಸೌ ನ ಸ್ಯಾತ್. ಯಾರಿಗೂ ಅಪರೋಕ್ಷ ಜ್ಞಾನ ಆಗೋದೇ ಬೇಡ. ಯಾಕೆಂದ್ರೆ ಅವರಂತ ಯದಿ ಕೇಶಾಂಚಿತ್ ಅಸ್ತಿ ತರ್ಹಿ, ಹಾಗಾದರೆ ಕೆಲವರಿಗೆ ಮಾತ್ರ ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರ ಇದೆ ಅಂತಂಬೋದಾದ್ರೆ ಹಾಗಾದ್ರೆ ಅರ್ಥಿತ್ವದಿಂದ ಭಿನ್ನವಾದ ಒಂದು ವಿಶೇಷಣವನ್ನ ಹೇಳಬೇಕು. ಕೆಲವರು ಮಾತ್ರ ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿಗಳು ಅಂತ ನೀವು ಅನ್ಬೇಕು. ಪುರುಷಾರ್ಥದ ಅಪೇಕ್ಷೆ ಇದ್ದ ಮಾತ್ರಕ್ಕೆ ಎಲ್ಲರಿಗೂ ಅಪರೋಕ್ಷ ಜ್ಞಾನ ಆಗಲ್ಲ. ಇಂತಹ ಕೆಲವರಿಗೆ ಮಾತ್ರ ಅಪರೋಕ್ಷ ಜ್ಞಾನ. ಯಾರಿವರು ಇಂಥವರು ಅಂದ್ರೆ? ಇಂಥವರಿಗೆ ಮಾತ್ರ ಅಪರೋಕ್ಷ ಜ್ಞಾನ ಅಂದ್ರೆ ಹಾಗಾದ್ರೆ ಅಪರೋಕ್ಷ ಜ್ಞಾನದ ಅಧಿಕಾರಕ್ಕೆ ಬೇಕಾದ ಒಂದು ಯೋಗ್ಯತೆ, ಒಂದು ಪ್ರತ್ಯೇಕ ಒಂದು ವಿಶೇಷಣ ಹೇಳಬೇಕು ನೀವು. ನಚತದಸ್ತಿ. ಇಂತಹ ವಿಶೇಷಣ ಉಳ್ಳವರು ಮಾತ್ರ ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿಗಳು ಅಂತ ಹೇಳಬೇಕು. ಯಾವುದಪ್ಪ ಅಂತ ವಿಶೇಷಣ? ಇಂತಹ ಯೋಗ್ಯತೆ ಎಂಬುದೇ ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರ. ಯಾವುದು ಆ ಯೋಗ್ಯತೆ ವಿಶೇಷಣ? ಯಾವುದೂ ಇಲ್ಲ. ಇತಿ ಭಾವೇನ ಆಕ್ಷಿಪತಿ. ಈ ಒಂದು ಅಭಿಪ್ರಾಯದಿಂದ ಭಾಷ್ಯದಲ್ಲಿ ಆಕ್ಷೇಪ ಮಾಡುತ್ತಾರೆ. ಅದಕ್ಕೆ ಉತ್ತರ ಮುಂದಿನ ಸೂತ್ರದಲ್ಲಿ ಕೊಡ್ತಾರೆ. ಹೇಳಿ. ಕಸ್ಯಾಧಿಕಾರ, ಕಸ್ಯ ಅಧಿಕಾರ, ಭಗವದ್ ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿಗಳು ಯಾರು ಅಂತ ಪ್ರಶ್ನೆ ಬರೀತಾರೆ. ಅರ್ಥಿತ್ವಾದ್ಯತಿರಿಕ್ತೇನ ಕೇನ ವಿಶೇಷಣೇನ ಯುಕ್ತಸ್ಯ ಇತ್ಯರ್ಥಃ. ಪುರುಷಾರ್ಥದ ಅಪೇಕ್ಷೆ ಇದ್ದ ಮಾತ್ರಕ್ಕೆ ಅಪರೋಕ್ಷ ಜ್ಞಾನಕ್ಕವರು ಅಧಿಕಾರಿಗಳಾಗಲ್ಲ ಅಂತಂದ್ರೆ ಹಾಗಾದ್ರೆ ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿಗಳಾಗೋದಕ್ಕೆ ಬೇಕಾದ ವಿಶೇಷಣ ಯಾವ್ದು? ಹಾಗಾದ್ರೆ ಆ ಯೋಗ್ಯತೆ ಏನು? ಯಾವ ವಿಶೇಷಣ ಉಳ್ಳ ವ್ಯಕ್ತಿಗೆ ಅಪರೋಕ್ಷ ಜ್ಞಾನ? ಹಾಗಾದ್ರೆ ಹೇಳಿ. ಕಸ್ಯ ಅಧಿಕಾರ ಅಂತ ಅರ್ಥ. ಅರ್ಥಿತ್ವಾದ್ಯತಿರಿಕ್ತೇನ, ಪುರುಷಾರ್ಥದ ಅಪೇಕ್ಷೆ ಇದು ಒಂದನ್ನ ಬಿಟ್ಟು, ಅಂದ್ರೆ ಇದನ್ನ ಬಿಟ್ಟು ಬೇರೆ ಏನಾದರೂ ಕೇನ ವಿಶೇಷಣೇನ ಯುಕ್ತಸ್ಯ, ಯಾವ ವಿಶೇಷಣದಿಂದ ಕೂಡಿದ ವ್ಯಕ್ತಿಗೆ ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರ ಆದರೆ ಹೇಳ್ರಿ ಅಂತ ಪ್ರಶ್ನೆ ಮಾಡಿದರೆ ಪರಿಹಾರಾಯ ಸೂತ್ರಂ ಪಠತಿ. ಇದನ್ನ ಪರಿಹಾರ ಮಾಡೋದಕ್ಕಾಗಿ 12ನೆಯ ಸೂತ್ರವನ್ನು ಇಲ್ಲಿ ಪಠನೆ ಮಾಡ್ತಾ ಇದ್ದಾರೆ. ಅಧ್ಯಯನೇತಿ. ಹೇಳಿ. ಓಂ ಅಧ್ಯಯನ ಮಾತ್ರವತಃ. ಓಂ. ಏನರ್ಥ ಈ ಸೂತ್ರಕ್ಕೆ? ತನ್ನ ಶಕ್ತಿಗೆ ಅನುಗುಣವಾಗಿ ಯಾವ ವ್ಯಕ್ತಿ ಸಂಪೂರ್ಣ ವೇದಾಧ್ಯಯನ ಮಾಡುವವನೋ ಅವನು ಪರಬ್ರಹ್ಮನ ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿ. ಶಕ್ತ್ಯನುಸಾರವಾಗಿ ಸಂಪೂರ್ಣ ವೇದಾಧ್ಯಯನ ಮಾಡತಕ್ಕಂಥದ್ದೇ ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿ ಅಂತ ಕರೆಸಿಕೊಡ್ತಾ ಇದ್ದಾನೆ ಅಂತ ಅಭಿಪ್ರಾಯ. ಸೂತ್ರಾರ್ಥ ತತ್ವ ಪ್ರಕಾಶಕ ನೋಡಿ. ನ ಅರ್ಥಿತ್ವಾದೇಹ ಅಧಿಕಾರ ಅಪ್ರಯೋಜಕತ್ವೇ. ಅವ್ರು ಪೂರ್ವ ಪಕ್ಷಗಳು ಹಿಂಗಂದಿದ್ರು. ಪುರುಷಾರ್ಥದ ಅಪೇಕ್ಷೆ ಎಂಬುದು ಮಾತ್ರ ಒಂದು ವೇಳೆ ಅಪರೋಕ್ಷ ಜ್ಞಾನದ ಅಧಿಕಾರಕ್ಕೆ ಪ್ರಯೋಜಕ ಅಲ್ಲ ಅಂತಂದ್ರೆ ಹಾಗಾದ್ರೆ ತತ್ ಪ್ರಯೋಜಕ ವಿಶೇಷಣಾಂತರ ಅಭಾವಾತ್. ಹಾಗಾದ್ರೆ ಅಪರೋಕ್ಷ ಜ್ಞಾನದ ಅಧಿಕಾರಕ್ಕೆ ಬೇಕಾದ ಬೇರೆ ವಿಶೇಷಣಗಳು ಯೋಗ್ಯತೆ ಪ್ರತ್ಯೇಕವಾಗಿ ಯಾವುದು ಇಲ್ಲ ಅಂದ ಮೇಲೆ ಕಸ್ಯಾಪ್ಯಧಿಕಾರ ಅಭಾವ, ಯಾರಿಗೂ ಅಪರೋಕ್ಷ ಜ್ಞಾನದ ಅಧಿಕಾರವೇ ಇಲ್ಲ ಅಂತ ಆಗ್ತದಲ್ಲ ಅಂತಂದ್ರೆ ಇತಿ ನ, ಹೀಗಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಏನು ಅಂದ್ರೆ ನೋಡಿ, ಯಥಾಶಕ್ತ್ಯಖಿಲಾನ್ ವೇದಾನ್ ಅಂತ ಅನುವ್ಯಾಖ್ಯಾನದಲ್ಲಿ ಹಿಂದೆ ಹೇಳಿದ್ದಾರೆ. ಏನು ಅಂತಂದ್ರೆ ಯಥಾಶಕ್ತಿ ಅಖಿಲಾನ್ ವೇದಾನ್, ಯಥಾಶಕ್ತಿ ಅಖಿಲ ವೇದಗಳ ಅಧ್ಯಯನ ಉಳ್ಳ ವ್ಯಕ್ತಿಗೆ ಈ ವಿಶೇಷಣಾಂತರ ಇದೆ. ಪುರುಷಾರ್ಥದ ಅಪೇಕ್ಷೆ ಮಾತ್ರ ಅಪರೋಕ್ಷ ಜ್ಞಾನಕ್ಕೆ ಪ್ರಯೋಜಕ ಅಂತ ಇಷ್ಟೇ ಅಲ್ಲ, ಯಥಾಶಕ್ತಿ ಸಂಪೂರ್ಣ ವೇದಗಳ ಅಧ್ಯಯನ, ಇದು ಯಥಾಶಕ್ತಿ ಸಮಸ್ತ ವೇದಗಳ ಅಧ್ಯಯನ ಎಂಬುದು ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರ ಎಂಬುವ ಬೇರೆ ವಿಶೇಷಣ ಇದೆ. ಯಥಾಶಕ್ತಿ ಅಖಿಲ ವೇದಾಧ್ಯಯನವತ್ವೇನ ಅಂಬುವ ವಿಶೇಷಣಾಂತರೇಣ ಯುಕ್ತಸ್ಯ. ತನ್ನ ಶಕ್ತಿಗೆ ಅನುಗುಣವಾಗಿ ಸಂಪೂರ್ಣ ವೇದಾಧ್ಯಯನ ಮಾಡಿದ ವ್ಯಕ್ತಿ
ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿ ಅಂತ ನಾವು ಹೇಳಬಹುದು. ಇತಿ ಭಾವ. ಅಂದರೆ ಯದ್ಯಧ್ಯಯನವತಃ ಅಧಿಕಾರ. ಹಾಗಾದ್ರೆ ಪ್ರಶ್ನೆ, ಯಾರು ವೇದಾಧ್ಯಯನ ಮಾಡ್ತಾರೋ ಅವರಿಗೆ ಅಪರೋಕ್ಷ ಜ್ಞಾನ ಅಂಬೋದಾದ್ರೆ ತರ್ಹಿ ಉಕ್ತ ವಿಭಾಗ ಭಂಗ ಸ್ಯಾತ್. 102 ಜನರಿಗೆ ಮಾತ್ರ ನೀವು ಸೋಮಪಾನಕ್ಕೆ ಅಧಿಕಾರ ಅಂತ ಹೇಳಿದಂತೆ ಕೆಲವರಿಗೆ ಮಾತ್ರ ಅಪರೋಕ್ಷ ಜ್ಞಾನದ ಅಧಿಕಾರ ಅಂತ ವಿಭಾಗ ಮಾಡಿದ್ದೀರಿ. ಆ ವಿಭಾಗ ಹೋಯ್ತಲ್ಲ. ವೇದಾಧ್ಯಯನ ಮಾಡಿದವರಿಗೆ ಎಲ್ಲರಿಗೂ ಅಪರೋಕ್ಷ ಜ್ಞಾನ ಅಂಬೋದಾಗುತ್ತದಲ್ಲ. ಅಂದ್ರೆ ಸರ್ವೈರಪಿ ವೇದಸ್ಯ ಅಧ್ಯೇತು ಶಕ್ಯತ್ವ. ವೇದಾಧ್ಯಯನ ಮಾಡಿದವರು ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿಗಳು ಅಂದ್ರೆ ಎಲ್ಲರೂ ವೇದಾಧ್ಯಯನ ಮಾಡಬಹುದಲ್ಲ. ಇತ್ಯತಃ ಆಹ. ಹೀಗೆ ಹೇಳಿದ್ರೆ ಹೌದು, ಅಪರೋಕ್ಷ ಜ್ಞಾನದ ಅಧಿಕಾರ ಏನು? ವೇದಾಧ್ಯಯನ ಮಾಡಿದವರು ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿಗಳು ಹೌದು. ಆದರೆ ಎಲ್ಲರಿಗೂ ವೇದಾಧ್ಯಯನದ ಅಧಿಕಾರ ಇಲ್ಲ. ಬ್ರಹ್ಮತರ್ಕ ವಾಕ್ಯ ಹೇಳುತ್ತದೆ. ಯಾರಿಗೆ ವೇದಾಧ್ಯಯನದ ಅಧಿಕಾರ ಗೊತ್ತಾ? ಇಷ್ಟು ಜನರಿಗೆ ವೇದಾಧ್ಯಯನ ಮಾಡುವ ಅಧಿಕಾರ ಯೋಗ್ಯತೆ ಇಲ್ಲ. ಇಂಥವರು ಮಾತ್ರ ವೇದಾಧ್ಯಯನ ಮಾಡಬೇಕು. ಆ ರೀತಿ ವೇದಾಧ್ಯಯನ ಮಾಡಿದ ವ್ಯಕ್ತಿಗಳು ಮಾತ್ರ ಅಪರೋಕ್ಷ ಜ್ಞಾನವನ್ನ ಪಡೆಯುತ್ತಾರೆ ಅಂತ ಅಭಿಪ್ರಾಯ. ಹೇಳಿ ಶ್ಲೋಕ, ಬ್ರಹ್ಮತರ್ಕದ ವಾಕ್ಯ. ಅವೈಷ್ಣವಸ್ಯ ವೇದೇಪಿ ಖ್ಯಧಿಕಾರೋ ನ ವಿದ್ಯತೆ ಗುರುಭಕ್ತಿ ವಿಹೀನಸ್ಯ ಶಮಾಧಿರಹಿತಸ್ಯ ಚ ನ ಚ ವರ್ಣಾವರಸ್ಯಾಪಿ ತಸ್ಮಾದಧ್ಯಯನಾನ್ವಿತಃ ಬ್ರಹ್ಮಜ್ಞಾನೇ ತು ವೇದೋಕ್ತೆ ಪ್ಯಧಿಕಾರಿ ಸತಾಂ ಮತಃ ಇತಿ ಬ್ರಹ್ಮತರ್ಕೆ. ಏನ್ ಹೇಳ್ತಾ ಇದ್ದಾರೆ ನೋಡಿ. ವೇದೇಪಿ ವೇದಶಾಸ್ತ್ರಗಳ ಅಧ್ಯಯನದ ವಿಚಾರದಲ್ಲಿ ಅವೈಷ್ಣವಸ್ಯ ವಿಷ್ಣು ಭಕ್ತಿರಹಿತನಾದ ವ್ಯಕ್ತಿಗೆ, ಗುರುಭಕ್ತಿ ವಿಹೀನಸ್ಯ ಯಾರು ಗುರುಭಕ್ತಿ ವಿಹೀನರೋ, ಗುರುಗಳಲ್ಲಿ ಯಾರಿಗೆ ಭಕ್ತಿ ಇಲ್ಲವೋ, ಶಮಾಧಿರಹಿತಸ್ಯ ಚ ಯಾವ ವ್ಯಕ್ತಿ ಶಮದಮಾದಿ ಗುಣ ಸಂಪನ್ನನಲ್ಲವೋ ಅವರಿಗೆ ಅಧಿಕಾರೋ ನ ವಿದ್ಯತೆ. ಸರ್ವಥಾ ಅವರಿಗೆ ವೇದಾಧಿಕಾರ ಇಲ್ಲ. ವಿಷ್ಣು ಭಕ್ತನಾಗಿರ್ಬೇಕು, ಗುರುಭಕ್ತನಾಗಿರ್ಬೇಕು, ಶಮದಮಾದಿ ಗುಣ ಸಂಪನ್ನನಾಗಿರ್ಬೇಕು. ಅಂತಹ ವ್ಯಕ್ತಿ ವೇದಾಧ್ಯಯನಕ್ಕೆ ಅಧಿಕಾರಿ. ಜೊತೆಗೆ 4ನೇ ಮಾತು, ನಚ ವರ್ಣಾವರಸ್ಯಾಪಿ ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಅಂತ ಹೇಳಿದ್ದಾರೋ ಇಲ್ಲ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರನ್ನ ಬಿಟ್ರೆ ಸ್ತ್ರೀ ಶೂದ್ರರಿಗೆ ವೇದಾಧಿಕಾರ ಇಲ್ಲ. ಇದು ಶಾಸ್ತ್ರದ ನಿರ್ಣಯ. ತಾರತಮ್ಯ ಹೇಳೋದಕ್ಕಾಗಿ, ಅವರನ್ನ ಕಡಿಮೆ ಮಾಡೋದಕ್ಕಾಗಿ ಹೇಳಿದ್ದು ಅಂತ ತಿಳಿಯಬೇಡಿ. ನಚ ವರ್ಣಾವರಸ್ಯಾಪಿ ಅವರ ವರ್ಣದ ವ್ಯಕ್ತಿಗೆ ಸರ್ವಥಾ ವೇದೇಪಿ ಅಧಿಕಾರೋ ನ ವಿದ್ಯತೆ. ತಸ್ಮಾತ್ ಆದ್ದರಿಂದ ಅಧ್ಯಯನಾನ್ವಿತ ಯಾರು ಯಥಾಶಕ್ತಿ ಅಖಿಲ ವೇದಗಳ ಅಧ್ಯಯನದಿಂದ ಕೂಡಿಕೊಂಡವನೋ ಅವನು ಬ್ರಹ್ಮಜ್ಞಾನೇತು ಅಧಿಕಾರಿ ವೇದೋಕ್ತ. ಅವನು ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಅಂತ ವೇದದಲ್ಲಿ ಹೇಳಲ್ಪಟ್ಟಿದೆ. ಇತಿ ಸತಾಮ್ಮತಃ. ಇದು ಸಜ್ಜನರ ಅಭಿಪ್ರಾಯ, ಸಜ್ಜನರಿಗೆ ಸಮ್ಮತವಾದ ವಿಚಾರ. ಇತಿ ಬ್ರಹ್ಮತರ್ಕ. ಬ್ರಹ್ಮತರ್ಕ ವಾಕ್ಯ ಹೇಳಿದ್ದು. ಮಾಧ್ವರು ಮಾಡಿದ್ದು, ಬ್ರಾಹ್ಮಣರು ಮಾಡಿದ್ದು ಅಂತ ತಿಳಿಯಬೇಡಿ. ಸ್ತ್ರೀ ಶೂದ್ರ ಬ್ರಹ್ಮ ಬಂಧುಗಳಿಗೆ, ಬ್ರಹ್ಮ ಬಂಧುಗಳು ಅಂದ್ರೆ ಬ್ರಹ್ಮದ್ವೇಷಿಗಳು, ವಿಷ್ಣು ದ್ವೇಷಿಗಳು, ಇವರಿಗೆ ವೇದಾಧಿಕಾರ ಇಲ್ಲ ಅಂತ ಹೇಳಿದ್ದು ಬ್ರಹ್ಮತರ್ಕ ವಾಕ್ಯ. ಅದು ಭಗವಂತನ ವಾಕ್ಯ. ಗೀತಾ ಭಗವಂತನ ವಾಕ್ಯ. ಅಪೌರುಷೇಯವಾದ ವೇದ ವಾಕ್ಯಗಳಿವೆ, ಧರ್ಮಶಾಸ್ತ್ರಗಳಿವೆ. ಅಂಥವರಿಗೆ ಮಾತ್ರ ವೇದಾಧಿಕಾರ ಇದೆ, ಬೇರೆಯವರಿಗಿಲ್ಲ ಅಂತ ಹೇಳಿದ್ದಾರೆ. ನೋಡಿ ವಿವರಣೆ ಬರೀತಾ ಇದ್ದಾರೆ. ಏನು? ಯಸ್ಮಾದಧ್ಯಯನೇ ಭಗವದ್ಭಕ್ತ್ಯಾದಿ ಮತಾಮೇವ. ವೇದಾಧ್ಯಯನದ ವಿಚಾರದಲ್ಲಿ ಯಾರಿಗೂ ಭಗವದ್ಭಕ್ತ್ಯಾದಿ ಗುಣಗಳು ಉಂಟು ಅವರಿಗೆ ಮಾತ್ರ ಅಧಿಕಾರ. ನ ಅನ್ಯೇಷ, ಬೇರೆಯವರಿಗೆಲ್ಲ ಅಧಿಕಾರ ಇಲ್ಲ. ತಸ್ಮಾತ್ ಆದ್ರಿಂದ ಅಧ್ಯಯನಾನ್ವಿತ ಬ್ರಹ್ಮಜ್ಞಾನೇ ಅಧಿಕಾರಿ ಇತಿ ಯುಕ್ತಂ. ಯಾರು ಯಥಾಶಕ್ತಿ ಅಖಿಲ ವೇದಗಳ ಅಧ್ಯಯನ ಮಾಡುವ ವ್ಯಕ್ತಿನೋ ಅವರಿಗೆ ಮಾತ್ರ ಬ್ರಹ್ಮಜ್ಞಾನದಲ್ಲಿ ಅಪರೋಕ್ಷ ಜ್ಞಾನ ಪಡೆಯೋದರಲ್ಲಿ ಅಧಿಕಾರ ಇದೆ. ಆದ್ದರಿಂದ ವಿಭಾಗ ಭಂಗ ಅಭಾವಾದಿತಿ ಭಾವ. ಆದ್ದರಿಂದ
ಯಾವುದೇ ವಿಧವಾಗಿರತಕ್ಕಂತಹ ನಾವು ಮಾಡಿದ ವಿಭಾಗದ ಭಂಗ ಆಗುವುದಿಲ್ಲ. 102 ಜನರಿಗೆ ಹೇಗೆ ಸೋಮಪಾನಕ್ಕೆ ಅಧಿಕಾರಿಗಳು ಅಂತ ಹೇಳಿದ್ದೇವೆ, ಹಾಗೆ ಅಪರೋಕ್ಷ ಜ್ಞಾನಕ್ಕೆ ಕೆಲವರು ಮಾತ್ರ ಅಧಿಕಾರಿಗಳು. ವಿಭಾಗ ಭಂಗ ಅಭಾವಾದಿತಿ ಭಾವ, ಯಾವುದೇ ವಿಧವಾಗಿರತಕ್ಕಂಥ ವಿಭಾಗದ ಭಂಗ ಆಗುವುದಿಲ್ಲ. ಅಧ್ಯಯನವತಃ ವೈದಿಕ ಬ್ರಹ್ಮಜ್ಞಾನೇ ಅಧಿಕಾರ, ವೇದಾಧ್ಯಯನ ಉಳ್ಳ ವ್ಯಕ್ತಿಗೆ ಮಾತ್ರ ಆ ವೇದೋಕ್ತವಾದ ಪರಬ್ರಹ್ಮನ ಅಪರೋಕ್ಷ ಜ್ಞಾನದಲ್ಲಿ ಅಧಿಕಾರ. ಇತಿ ಸ್ಮೃತ್ಯಾ ಸಿದ್ಧಂ, ಇದು ಸ್ಮೃತಿಯಿಂದ ಸಿದ್ಧವಾದ ವಿಚಾರ. ಇಷ್ಟೊತ್ತು ಬ್ರಹ್ಮತರ್ಕಾದಿ ವಾಕ್ಯಗಳಿಂದ ಹೇಳಿದ್ದು ಈ ವಿಚಾರವನ್ನೇ. ತತ್ರ ಶ್ರುತಿಂಚಾಹ, ಈ ವಿಚಾರದಲ್ಲಿ ಶ್ರುತಿಯನ್ನು ಕೂಡ ಹೇಳ್ತಾ ಇದ್ದಾರೆ ಆಚಾರ್ಯರು ಮುಂದೆ ಭಾಷ್ಯದಲ್ಲಿ. ಭಾಷ್ಯವಾಕ್ಯ ಹೇಳಿ, ಪಠೇತ್ ವೇದಾನಥಾನರ್ಥಾನ್ ಅಧೀತಾಥ ವಿಚಾರ್ಯ ಬ್ರಹ್ಮ ವಿಂದೇತ ಇತಿ ಚ ಕೌಶಾರವ ಶ್ರುತಿ. ಏನ್ ಹೇಳ್ತಾ ಇದ್ದಾರೆ ನೋಡಿ, ವೇದಾನ್ ಪಠೇತ, ಮೊದಲು ವೇದಗಳ ಪಠನ ಮಾಡಬೇಕು, ವೇದವನ್ನ ಕಂಠಸ್ಥ ಮಾಡಬೇಕು. ವೇದಾಧ್ಯಯನ ಪಠನ, ವೇದ ಪಠನ ಆದ ಮೇಲೆ ವೇದ ಕಂಠಸ್ಥ ಆದ ಅರ್ಥಾನಧೀಗೀತ, ಆ ವೇದಾರ್ಥಗಳನ್ನ ಗುರುಮುಖದಿಂದ ಚಿಂತನೆ ಮಾಡಬೇಕು, ತಿಳಿಯಬೇಕು. ಅಥ ಬ್ರಹ್ಮ ವಿಚಾರ್ಯ, ಅನಂತರದಲ್ಲಿ ಪರಬ್ರಹ್ಮನ ವಿಚಾರ ಜಿಜ್ಞಾಸ ಮಾಡಬೇಕು. ಪರಬ್ರಹ್ಮನ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಓಂ ಬ್ರಹ್ಮನ ಜಿಜ್ಞಾಸ ಆದ ಮೇಲೆ, ಆ ಬ್ರಹ್ಮನನ್ನು ತಿಳಿದುಕೊಂಡ ಮೇಲೆ ಅನಂತರ ವಿಂದೇತ, ಆ ಪರಬ್ರಹ್ಮನನ್ನು ಹೊಂದುತ್ತಾನೆ ಮೋಕ್ಷ. ಇತಿಚ ಕೌಶಾರವ ಶ್ರುತಿ. ನೋಡಿ, ಅಪೌರುಷೇಯವಾದ ವೇದವಾಕ್ಯ ಹೇಳ್ತಾ ಇದೆ, ವೇದಾಧ್ಯಯನ ಮಾಡಿ ವೇದಾರ್ಥವನ್ನು ತಿಳಿಯಿರಿ, ಆಮೇಲೆ ಆ ಪರಬ್ರಹ್ಮನ ಚಿಂತನೆ ಮಾಡಿ, ಜಿಜ್ಞಾಸ ಮಾಡಿ, ಆಮೇಲೆ ಪರಬ್ರಹ್ಮನ ಹೊಂದುವಿಕೆ. ಅಂದ್ರೆ ಮೋಕ್ಷವಾಗಬೇಕಾದ್ರೆ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನಕ್ಕೆ ವೇದಾಧ್ಯಯನ, ಅರ್ಥ ಸಮೇತವಾದ ವೇದಾಧ್ಯಯನ, ಇದು ಅಪರೋಕ್ಷ ಜ್ಞಾನಕ್ಕೆ ಸಾಧನೀಭೂತವಾದ. ಆ ವೇದಾಧ್ಯಯನ ಇಂಥವರಿಗೆ ಅಂತ ವೇದಶಾಸ್ತ್ರಗಳಲ್ಲೇ ತಿಳಿಸಿಕೊಡ್ತಾ ಇದೆ. ಅತಃ, ಆದ್ದರಿಂದ ಜ್ಞಾನೇ ಸರ್ವೇಷಾಂ ಅಧಿಕಾರ ಅಭಾವಾತ್, ಆದ್ದರಿಂದ ಅಪರೋಕ್ಷ ಜ್ಞಾನದಲ್ಲಿ ಎಲ್ಲರಿಗೂ ಅಧಿಕಾರ ಉಂಟು ಅಂತ ತಿಳಿಯಬೇಡಿ. ಹಾಗೆ ಅರ್ಥ ಅಲ್ಲ. ನಾವು ಹೇಳಿದ ವಿಭಾಗದಂತೆ ಯಥಾಶಕ್ತಿ ಅಖಿಲ ವೇದಗಳ ಅಧ್ಯಯನ ಮಾಡುವ ವಿಷ್ಣು ಭಕ್ತಿಯಾದಿ ಗುಣ ಸಂಪನ್ನನಾದ ವ್ಯಕ್ತಿಗೆ ಮಾತ್ರ ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರ, ಎಲ್ಲರಿಗೂ ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರ ಇಲ್ಲ. ಆದ್ರಿಂದ ಅತಿಶಯಿತಂ ತದಿತಿ ಸಿದ್ಧಂ, ಅತಿಶಯಿತಂ ತಥ ಕರ್ಮಕ್ಕಿಂತಲೂ ಜ್ಞಾನ ಎಂಬುದು ಶ್ರೇಷ್ಠ. ಇತಿ ಸಿದ್ಧಂ, ಹೀಗೆ ಸಿದ್ಧವಾಯಿತು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅವಶ್ಯವಾಗಿ ಕರ್ಮಕ್ಕಿಂತಲೂ ಅಪರೋಕ್ಷ ಜ್ಞಾನ ಎಂಬುದು ಅತ್ಯಂತ ಶ್ರೇಷ್ಠವಾಗಿದೆ ಎಂಬ ವಿಚಾರ ಸಿದ್ಧವಾಯಿತು. ಮುಂದಿನ 3ನೇ ಅಧಿಕರಣ ಈ ಜ್ಞಾನಪಾದದಲ್ಲಿ ಅವಿಶೇಷಾಧಿಕರಣ ಅಂತ ಕರೀತಾರೆ. ಈ ಅವಿಶೇಷಾಧಿಕರಣದ ವಿಚಾರವನ್ನ ಮುಂದಿನ ಶನಿವಾರದ ಪಾಠದಲ್ಲಿ ತಿಳಿಯೋಣ. ಒಂದು ಪುಟ್ಟ ಅಧಿಕರಣ ವಿಶೇಷಾಧಿಕರಣ ಮತ್ತು ಸ್ತುತ್ಯಧಿಕರಣ ಅಂತ ಕರೀತಾ ಇದ್ದಾರೆ. ಸ್ತುತ್ಯಧಿಕರಣ ಆದ ಮೇಲೆ ಮುಂದೆ ಕಾಮಚಾರಾಧಿಕರಣ, ಹಿಂಗೆಲ್ಲ ಬರ್ತವೆ. ಆ ವಿಚಾರವನ್ನು ಮತ್ತೆ ಮುಂದಿನ ಶನಿವಾರದ ಪಾಠದಿಂದ ತಿಳಿಯೋಣ ಅಂತ ಹೇಳ್ತಾ, ಹರಯೇ ನಮಃ, ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ನ್ಯಾಯಸುಧೆಯ ಪಾಠ. ಹರಯೇ ನಮಃ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.